ಇದು ಬಾಂಧವ್ಯಗಳ ಬೆಸುಗೆ ಸ್ವರ್ಣ ಅನುಬಂಧಗಳ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸ್ವರ್ಣ ಟಿವಿ ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಎಲ್ಲರ ಹೃದಯವನ್ನು ಮತ್ತು ಮನಸ್ಸನ್ನು ಮೆಚ್ಚುವಂತಹ ರೀತಿಯಲ್ಲಿ ನಮ್ಮ ಸ್ವರ್ಣ ಟಿವಿಯವರು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಶಂಭುಗೌಡ್ರವರು, ಅವರ ಪತ್ನಿ ಶ್ರೀಮತಿ ಸುಮಾ ಅವರು ಇಬ್ಬರ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಂಡ್ಯ ಜಿಲ್ಲೆಯ ಮನದಾಳದಲ್ಲಿ ಉಳಿಯುವಂತೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. 8 ವರ್ಷಗಳ ಯಶಸ್ಸಿನ ಹಾದಿಯನ್ನು ಕಂಡುಕೊಂಡಿದ್ದಾರೆ. ನಾವೆಲ್ಲ ಅಂದ್ಕೊಂಡಂಗೆ ಮಾಧ್ಯಮ ಅಂತೇಳಿದರೆ ಪ್ರಜಾಪ್ರಭುತ್ವದ ಒಂದು 4ನೇ ಅಂಗ. ಸಮಾಜದ ತಪ್ಪುಗಳನ್ನು ತಿದ್ದಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಂಥ ಹೊಣೆಗಾರಿಕೆ, ಜವಾಬ್ದಾರಿ ಮಾಧ್ಯಮದ ಮೇಲೆ ಇರ್ತದೆ. ಹಾಗಾಗಿ ಅದನ್ನು ನಾವು ಸಾಮಾಜಿಕ ಋಣ ಅಂತ ಕರಿತೇವೆ, ಸೋಷಿಯಲ್ ಅಬ್ಲಿಗೇಷನ್ ಅಂತ. ಸಮಾಜಕ್ಕೆ ಒಂದು ಅನುಕೂಲ ಆಗಲಿ, ನೊಂದವರಿಗೆ ಬೆಂದವರಿಗೆ ಒಂದು ಉಪಕಾರ ಆಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇಂಥ ಒಂದು ಮಾಧ್ಯಮವನ್ನು ನಡೆಸ್ತಾ ಇರೋಂಥದ್ದು. ನಮ್ಮ ಸ್ವರ್ಣ ಟಿವಿಯಲ್ಲಿ ಬರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾನು ಸ್ವತಃ ನೋಡಿದ್ದೇನೆ. ಭಾಳ ವಿಶೇಷವಾಗಿ ದಿನನಿತ್ಯದ ಒಂದು ವಾರ್ತೆಗಳನ್ನು ಕೂಡ ನಾನು ಗಮನಿಸ್ತಾ ಇರ್ತೇನೆ. ಯಾವೆಲ್ಲ ಚಟುವಟಿಕೆಗಳು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾಯಿದೆ ಮತ್ತು ಯಾವೆಲ್ಲ ಘಟನೆಗಳಾಗ್ತಾಯಿದೆ ಅನ್ನುವಂಥದ್ದನ್ನು ಭಾಳ ಸಂಕ್ಷಿಪ್ತವಾಗಿ ಜನರಿಗೆ ಮನಮುಟ್ಟುವಂತೆ ಹೇಳುವಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು. ಇನ್ನು ಆ ಥರ ಮನರಂಜನೆ ಕಾರ್ಯಕ್ರಮಗಳನ್ನು ಕೂಡ ಕೊಡಲಾಗ್ತಾಯಿದೆ. ಹಾಗಾಗಿ ನಾನು ಶಂಭುಗೌಡ್ರವರಿಗೆ ಮತ್ತು ಶ್ರೀಮತಿ ಸುಮಾ ಅವರಿಗೆ ಮತ್ತು ಅವರ ತಂಡದ ಎಲ್ಲರಿಗೂ ಕೂಡ ನಾನು ಅತ್ಯಂತ ತುಂಬುರುವುದರಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. 12ನೇ ತಾರೀಕು ಶನಿವಾರ, ಇದೇ ಏಪ್ರಿಲ್ 12ನೇ ತಾರೀಕು ಸ್ವರ್ಣ ಉತ್ಸವ, ಸಕ್ಕರನಾಡಿನಲ್ಲಿ ಸ್ವರ್ಣ ಉತ್ಸವ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಭಾಳ ಯಶಸ್ವಿಯಾಗಲಿ, ಎಲ್ಲ ಜನರು ಕೂಡ ಬಂದು ಭಾಗಿಯಾಗಬೇಕು. ನಾವೆಲ್ಲರೂ ಕೂಡ ನಮ್ಮ ಸ್ವರ್ಣ ಟಿವಿಯ ತಂಡದವರಿಗೆ ಪ್ರೋತ್ಸಾಹಿಸಬೇಕು, ಉತ್ತೇಜನ ಕೊಡಬೇಕು. ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ಹೆಚ್ಚು ಬೆಳೀಲಿ ಅಂತ ನಾನು ದೇವರಲ್ಲಿ ಆಶಿಸ್ತೇನೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.